ಯಾರನ್ನೋ ಹೊಡೆದು ಹೂತಾಕ್ತೀನಿ ಅಂತಿದ್ದಿ. ನಂಗೆ ಯಾಕೋ ಹೆದರಿಕೆ ಆಗಕ್ ಹತ್ತೈತಿ. ಹಂಗಾರ ನಾ ಆಮೇಲೆ ಬರ್ತೀನಿ. ಚಿತ್ತವ್ವ ಚಿತ್ತವ್ವ ಬಾರವ್ವ, ಎಲ್ಲಿ ಹೋಗಿನಿ? ಬಾ ಬಾ ಒಳಗ್ ಬಾ ಕೂರವ್ವ. ಪರವಾಗಿಲ್ಲ ಬಿಡ್ರಿ ಅಣ್ಣ. ನಿನ್ ಚಿಕ್ಕಣ್ಣನ ಬಗ್ಗೆ ನಿನ್ ಗೊತ್ತಿಲ್ಲೇನೋ? ಅವಂಗ ನಿನ್ ಮೇಲೆ ಬಹಳ ಪ್ರೀತಿ, ಹೌದಿಲ್ಲೋ? ತಿಪ್ಪಣ್ಣ ಅಡುಗೆ ನಿನ್ ಖಾರ ಆಯ್ತು ಅಂತ ಅವನ ಮ್ಯಾಲ ಇವ್ನು ಬಹಳ ಸಿಟ್ಟದ, ಅದಕ್ಕೆ ಹಿಂಗ್ ಮಾತಾಡ್ತಾ ಇದ್ದ. ಹೌದು ಚಿತ್ತ. ಅಣ್ಣ ಪಾಪ, ಅದ್ರ ಗೌಂದೆ ಅಂತ ತಪ್ಪೈತಿ. ನಾ ಬಿಡ ಅಂತ ಆಗ್ಲೇ ಹೇಳಿದ್ನಲ್ಲ. ಆತ್ ಬಿಡವ್ವ, ಅವನ್ ಸುಮ್ಮನೆ ಎಗರಾಡ್ತಾನ. ಅವನ್ ಬಗ್ಗೆ ನಿನ್ ಗೊತ್ತಿಲ್ಲೇನು? ಮತ್ತೆ ಏನ್ ಬಂದಿದ್ದು? ಏನ್ ಬೇಕಿತ್ತವ? ಮತ್ತ ನೀ ಮುಂದಿನ ವಾರ ಬೆಂಗ್ಳೂರ್ಗೆ ಹೋಗಕ್ ಹತ್ತಿಯಲ್ಲ, ಆಗ ನಂಗೆ ನೆಪ್ ಮಾಡು. ನಂಗ ಏನ್ ಬೇಕು ಅಂತ ಹೇಳ್ತೀನ, ಅದನ್ನ ನೀ ತಂದ್ಕೊಡ್ಬೇಕು. ಅಷ್ಟೇ ಏನು? ಆತ್ ಬಿಡು, ನಿನ್ ನೆಪ್ ಮಾಡಕ ನಾವು 3 ಜನ ಅದೀವಿ. ಮತ್ತೇನ್ ಬೇಕಿತ್ತವ? ಬೇರೆ ಏನು ಬೇಡ, ಸದಾ ನನ್ ಮ್ಯಾಗ ಹಿಂಗ ಪ್ರೀತಿ ಇದ್ರ ಅಷ್ಟ ಸಾಕು. ಎಂತ ಮಾತು ಅಂತ ಹೇಳ್ತಿ ಚಿತ್ತಿ? ನಮ್ಮ ಪ್ರೀತಿ ನಿಮ್ಯಾಗ ಸದಾ ಇರ್ತೈತಿ. ಈ 100 ಕಾಲ ಚಂದ ಬಾಳವ. ಬುದ್ಧಿ ಐತೆ ನಿಂದ? ಅದ್ ಯಾವಾಗ ಸಾಯ್ತಾಳಂತ ನಾವು ಕಾಯ್ತಾ ಇದ್ರ, ನೀ ಅವಳಿಗೆ 100 ಕಾಲ ಬಾಳುವಂತ ಆಶೀರ್ವಾದ ಮಾಡಿಯೇನು? ಅಯ್ಯ ಸಾಕ್ ಸುಮ್ನಿರ್ರಿ. ಸ್ವಾಮಿಗಳು, ಮಹಾತ್ಮರು, ಗುರುಗಳು ಇವರೆಲ್ಲ ಆಶೀರ್ವಾದ ಮಾಡಿದ್ರು ಸಾಯೋರು ಸಾಯ್ತಾರ. ಇನ್ನು ನಾನು ಆಶೀರ್ವಾದ ಮಾಡ್ಬಿಟ್ರೆ ಆ ದೇವ್ರು ಸಾಕ್ ಹೋಗವಾ ಅಂತನೇನು?